ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಜಪಾನ್ ಬ್ಯಾಡ್ಮಿಂಟನ್ ಕೋರ್ಟ್ಸ್ ಎಲ್ಲ ಹೇಗಿರ್ತಿತ್ತು ಅಂತ ತೋರಿಸ್ತೀನಿ. ನಾನು ವೀಕ್ಲಿ 2-3 ಟೈಮ್ಸ್ ಹೋಗ್ತಾ ಇದ್ದೆ. ಅಲ್ಲಿ ಒಳ್ಳೊಳ್ಳೆ ಗ್ರೂಪ್ಸ್ ಇತ್ತು, ಬ್ಯಾಡ್ಮಿಂಟನ್ ಗ್ರೂಪ್ಸು ಮಾಡ್ಕೊಂಡಿದ್ರು ಈ ತಮಿಳಿಯನ್ಸು ಮತ್ತು ಮಲಯಾಳೀಸು. ಸೊ ಹಾಗಾಗಿ ಯಾವಾಗ ಬುಕ್ ಮಾಡ್ತಾರೋ ಅವರು ಗ್ರೂಪಲ್ಲಿ ಮೆಸೇಜ್ ಹಾಕೋರು, ನಾ ಹೋಗಿ ಆಡ್ಕೊಂಡು ಬರ್ಬೋದು. ನಮ್ಮ ಏರಿಯಾದಲ್ಲಿ ಒಂದು 2-3 ಈ ಥರ ಕೋರ್ಟ್ಸ್ ಇತ್ತು. ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ಹೋಗಿ ಆಡ್ಬೋದಿತ್ತು. ಸೊ ಈಗ ನನ್ನ ಸೈಕಲಲ್ಲಿ ಬ್ಯಾಡ್ಮಿಂಟನ್ ಕೋರ್ಟಿಗೆ ಹೋಗ್ತಾ ಇದ್ದೆ. ಇಲ್ಲಿ ಎಲ್ಲ ತುಂಬ ಸಿಸ್ಟಮ್ಯಾಟಿಕ್ಕು. ನಾವು ಈ ಥರ ಖಾಲಿ ಕೋರ್ಟ್ ಕೊಡ್ತಾರೆ, ನಾವೇ ನೆಟ್ ಹಾಕ್ಕೋಬೇಕು, ಆಮೇಲೆ ನಾವೇ ಕ್ಲೀನ್ ಮಾಡಿ ಹೋಗಬೇಕು. ಇಲ್ಲಾಂದರೆ ಫೋನ್ ಮಾಡ್ತಾರೆ, ಲೈಕ್ ನಿಮಗೆ ಮತ್ತೆ ಕೋರ್ಟ್ ಕೊಡೋದಿಲ್ಲ, ನೀವು ಈ ಥರ ಏನೋ ಸರಿ ಕ್ಲೀನ್ ಮಾಡಿಲ್ಲ ಅಂತ ಅಂದ್ಬಿಟ್ಟು. ಅದೆಲ್ಲ ಜಪಾನಲ್ಲಿ ನನಗೆ ತುಂಬ ಇಷ್ಟ ಆಗ್ತಿತ್ತು. ಟೂರ್ನಮೆಂಟ್ಸ್ಗಳೆಲ್ಲ ಮಾಡ್ತಾರೆ, ಅದು ಟ್ರೋಫಿ ಇದು. ನಾನು ಒಂದು 3 ಟೂರ್ನಮೆಂಟ್ ಗೆದ್ದಿದ್ದೆ. ನೀವೇನಾದ್ರು ಜಪಾನಿಗೆ ಹೋಗ್ತೀರಾ, ಬ್ಯಾಡ್ಮಿಂಟನ್ ಇಂಟ್ರೆಸ್ಟ್ ಇದೆ ಅಂತಂದರೆ ಖಂಡಿತವಾಗ್ಲೂ ಅಲ್ಲಿ ಒಳ್ಳೊಳ್ಳೆ ಗ್ರೂಪ್ಸ್ ಇದೆ. ಸೊ ಸೇರಿಕೊಂಡು ನೀವು ಆಡ್ಬೋದು. ಸೊ ಈ ಥರ ನಾವೆಲ್ಲ ಮುಗಿದ್ಮೇಲೆ ನೀಟಾಗೆ ಕ್ಲೀನ್ ಮಾಡಿ ಬರಬೇಕು. ಅಲ್ಲಿ ಫೆದರ್ ಹೋಗಿದ್ದರು, ಅದು ಏನಾದ್ರು ಬಿದ್ದಿತ್ತು ಅಂತಂದರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಅವ್ರಿಗೆ ಕೀ ಹಾಕ್ಬಿಟ್ಟು ಕೊಡಬೇಕು. ಸೊ ಇದೆಲ್ಲ ನನಗೆ ತುಂಬ ಇಷ್ಟ ಆಗ್ತಿತ್ತು ಜಪಾನಲ್ಲಿ. ನಮ್ಮ ಕೆಲಸ ನಾವೇ ಮಾಡಬೇಕು, ನಾವೇನಾದ್ರು ಗಲೀಜು ಮಾಡಿದ್ರೆ ಅದನ್ನು ನಾವೇ ಕ್ಲೀನ್ ಮಾಡಬೇಕು, ಆ ಪಾಲಿಸಿ ಅವ್ರದ್ದು. ಮತ್ತೆ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ. ಇದ್ರ ಫುಲ್ ವೀಡಿಯೋ ನಾನು ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ, ನೀವು ಚೆಕ್ ಮಾಡ್ಬೋದು.